ಅಣ್ಣನ ಸಿನಿಮಾ ಮಾತ್ರ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳ ಅಭಿಮಾನಿ. ಎಷ್ಟೇ ಬ್ಯುಸಿ ಇದ್ರೂ ಎಲ್ಲ ಸಿನಿಮಾಗಳನ್ನ ನೋಡ್ತೀವಿ. ಆ ಥರದಲ್ಲಿ ಹೇಳೋದಾದರೆ ಈ ಸಿನಿಮಾಗೆ ಅಣ್ಣ ಒಬ್ಬನೇ ಹೀರೋ ಅಲ್ಲ, ಸಿಕ್ಕಾಪಟ್ಟೆ ಜನ ಹೀರೋ ಇದ್ದಾರೆ. ಈ ಸಿನಿಮಾಗೆ ತುಂಬ ಕಷ್ಟ. ಅದರಲ್ಲೂ ಚಿಕ್ಕಣ್ಣ ಮತ್ತು ಅಣ್ಣನ ಕಾಂಬಿನೇಷನ್ ಅವರೇ ಇಟ್ಕೊಂಡು ಒಂದು ಹಾರರ್ ಸಿನಿಮಾ ಮಾಡೋದು ಇದು ಸುಲಭವಾದ ಟಾಸ್ಕ್ ಏನಲ್ಲ. ಈ ಟಾಸ್ಕ್ನ ಅದ್ಭುತವಾಗಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟು ಮಾರ್ಕ್ಸ್ ನಾನು ಕೊಡೋದಾದರೆ ಡೈರೆಕ್ಟ್ರಿಗೆ, DOPಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ. ಅವರು 3 ಜನ ಒಂಥರ 3 ಶಕ್ತಿಗಳ ಥರ ಈ ಸಿನಿಮಾದಲ್ಲಿ ತೊಗೊಂಡು ಹೋಗಿದ್ದಾರೆ. ದೇ ಹ್ಯಾವ್ ಡನ್ ಜಾಬ್. ನಿಮಗೆ ಸಿನಿಮಾ ನೋಡದೇ ಇದ್ರು ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಅದೊಂದು ಹಾರರ್ ಸಿನಿಮಾ ಅಂತ ಫೀಲ್ ಆಗುತ್ತೆ ಬಿಕಾಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಪ್ರತಿ ಒಂದು ಕ್ಷಣದಲ್ಲೂ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಈ ಸೀನ್ಗಿಂತ ಆ ಸೀನ್ ಚೆನ್ನಾಗಿದೆ ಅಂತ ಅನಿಸೋದು. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆಮೇಲೆ ಆ ಸಿನಿಮಾ ಒಂದು ಮೂಡಕ್ಕೆ ಕರ್ಕೊಂಡು ಹೋಗುತ್ತೆ ಬಿಕಾಸ್ ಆಫ್ DOP. ಆಮೇಲೆ ಆರ್ಟಿಸ್ಟ್ಗಳಿದಾರಲ್ಲ, ಇವರಿಬ್ಬರು ಎಷ್ಟು ಸುಂದರವಾಗಿ ಕಾಣ್ತಾರೆ. ಈ ಥರದ ಸಿನಿಮಾಗಳಲ್ಲೂ ಆ ಅಪೀರಿಯನ್ಸಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ ಇದೆ. ಮತ್ತು ಅದಿತಿನೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಣ್ಣ ಚಿಕ್ಕಣ್ಣ ಅವ್ರದ್ದು ಕಾಂಬಿನೇಷನ್ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅವರ ಕಾಮಿಡಿ ಸಿನಿಮಾಗಳು ನೋಡಿ ಜನ ಎಷ್ಟು ಇಷ್ಟಪಡ್ತಾಯಿದ್ರು, ಈ ಸಿನಿಮಾದಲ್ಲೂ ಅಷ್ಟೇ ಇಷ್ಟಪಡ್ತಾರೆ. ಈ ತಂಡಕ್ಕೆ ನಾನು ತುಂಬ ಹೃದಯದ ಏನು ಹೇಳ್ತೀನಿ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರು ಅವರಿಬ್ಬರನ್ನೂ ಅಂದ್ಕೊಂಡು ಬರ್ತಾರಲ್ಲ ನಗಿಸ್ತಾರೆ ಅಂತ, ನಗಿಸೋದ್ರ ಜೊತೆಗೆ ಫ್ರೀಯಾಗಿ ಹೆದರಿಸ್ತಾರೆ ಕೂಡ. ತುಂಬ ಚೆನ್ನಾಗಿದೆ. ಐ ರಿಯಲಿ ಎಂಜಾಯ್. ಶರಣ ಅವರು ಹೇಳ್ತಾ ಇದ್ರು, ಅಂದರೆ ನನಗೆ ಎಲ್ಲ ಜಾನರ್ಗಿಂತ ಹಾರರ್ ಜಾನರೇ ತುಂಬ ಇಷ್ಟ, ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಇಷ್ಟಪಡ್ತಾರೆ. ನಾವು ತುಂಬ ಅಭಿಮಾನಿಗಳಿದ್ದೀವಿ ದೇವರ ಇದೀವಿ ತುಂಬ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಕೂತ್ಕೊಂಡು ಅಂತ ನೀವು ನೋಡಿದಾಗ. ಸಿಕ್ಕಾಪಟ್ಟೆ. ಯೂಶ್ವಲಿ ನಾವು ಮನೇಲಿ ಡಾಕ್ಯುಮೆಂಟ್ರಿಗಳನ್ನೆಲ್ಲ ನೋಡ್ತೀವಿ, ಅಷ್ಟು ಅಭಿಮಾನಿಗಳು ಹಾಂಟೆಡ್ ಆ ಸಿನಿಮಾಗಳನ್ನ ನೋಡೋದು. ಹೇಳ್ತೀನಿ IMDb ರೇಟಿಂಗ್ ಎಲ್ಲ ಮುಗ್ದೋಗಿ 3.5 ಇವನು. ಐ ರಿಯಲಿ ಎಂಜಾಯ್ಡ್. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅಫ್ಕೋರ್ಸ್ ನೀವು ನೋಡಿರೋರು ತುಂಬ ಜನನೂ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಎಕ್ಸ್ಟ್ರಾಡಿನರಿ ಕ್ಲೈಮ್ಯಾಕ್ಸಲ್ಲಿ ಆಂಜನೇಯನ್ ಸಾಂಗ್ ಅಂತೂ ಇಟ್ ವಾಸ್ ಹೈಲೈಟ್ ಆಫ್ ದ ಮೂವಿ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿತ್ತು. ಆ ಸಾಂಗ್ ಕೇಳೋಕ್ಕೂ ತುಂಬ ಚೆನ್ನಾಗಿದೆ, ವಿಜುವಲೈಸೇಷನು ತುಂಬ ಚೆನ್ನಾಗಿದೆ. ಹನುಮಂತ ಆ ದೇವರು ಈ ಥರದೊಂದು ಸಿನಿಮಾದಲ್ಲಿ ಆ ಟೈಮಲ್ಲಿ ಬಂದಿದ್ದು ಇಟ್ ವಾಸ್ ವಾವ್ ಅನ್ನೋ ಥರ ಇತ್ತು ಎಲ್ಲ. ಹಾಂ, ನೀವು ತುಂಬ ದಶಕಗಳಿಂದ ಚಿತ್ರರಂಗದಲ್ಲಿದ್ದೀರಾ. ಒಂದು ಕನ್ನಡ ಅತ್ಯುನ್ನತ ಕನ್ನಡ ಚಿತ್ರಗಳಲ್ಲಿ ಥಿಯೇಟರ್ಗಳ ಸಮಸ್ಯೆ ಕೊಟ್ಟಿದ್ದಾರೆ. ಚಿತ್ರರಂಗ ಒಳಗೆ ಕೂಡ ಅವರು ಕೂಡ ಹೇಳಿದ್ರು, A+ ಅನ್ನೋರು ಇಲ್ಲೇ ಹೇಳಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನನಗೆ ಕನ್ನಡ ಸಿನಿಮಾಗಳು ಒಳ್ಳೆ ಬಡ್ಜೆಟ್ ಸಿನಿಮಾಗಳು, ನಿರೀಕ್ಷೆ ಇರುವಂಥ ಒಬ್ಬ ಹೀರೋ ಬಂದರೆ 100 ಸಿನಿಮಾ ಥಿಯೇಟ್ರ್ಗಳಲ್ಲೂ ಆ ಸಿನಿಮಾ ಆ ಕಲಾವಿದಂತೆ ಹಾಕಬೇಕು ಅಂತ ಅನ್ನುವಂಥ ಕಲಾವಿದರು ಹೆಚ್ಚು ಸಿನಿಮಾ ಮಾಡ್ತಾ ಹೋದರೆ, ಒಳ್ಳೆ ಸಿನಿಮಾಗಳು ಮಾಡ್ತಾ ಹೋದರೆ, ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಹೋದರೆ ಈ ಸಮಸ್ಯೆಗಳಿರಲ್ಲ ಅಂತ ನನಗೆ ಅನಿಸುತ್ತೆ. ಇವಾಗ ಈ ಸಿನಿಮಾ ರಿಲೀಸ್ ಆಗಿದೆ, ಮೌತ್ ಟಾಕಲ್ಲಿ ಸಿನಿಮಾ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಬಂದರೆ ಸಹಜವಾಗಿಯೇ ನಿರ್ಮಾಪಕರು 1 ಥಿಯೇಟ್ರಲ್ಲ 2 ಥಿಯೇಟ್ರಲ್ಲ ಥಿಯೇಟ್ರ್ಗಳು ಹೆಚ್ಚು ಮಾಡ್ತಾನೆ ಹೋಗ್ತಾರೆ. ಆ ಥರದ ಯಶಸ್ವಿ ಸಿನಿಮಾಗಳು ಹೆಚ್ಚು ಆಗಲಿ ಕನ್ನಡದಲ್ಲಿ. ಕನ್ನಡಿಗರು ಆ ಥರದ ಸಿನಿಮಾಗಳನ್ನು ಈ ಥರದ ಸಿನಿಮಾಗಳನ್ನು ಹೆಚ್ಚು ಯಶಸ್ವಿಗೊಳಿಸಲಿ ಅಂತ ನಾನು ಕೇಳಿಸ್ತೀನಿ. ಓಕೆ, ಆಲ್ ದ ಬೆಸ್ಟ್ ಟೀಮ್ ಎಲ್ಲರಿಗೂ.